ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ KCET 2024ರ ಪರೀಕ್ಷೆಯಲ್ಲಿ ಎಷ್ಟು ಜನ ಅಭ್ಯರ್ಥಿಗಳಿಗೆ 6%ಗೆ ಅರ್ಹರಾಗ್ತಾರೆ ಮತ್ತು ಎಷ್ಟು ಜನ ಅಭ್ಯರ್ಥಿಗಳಿಗೆ ಸರ್ಟಿಫಿಕೇಟನ್ನು ನೀಡಲಾಗುತ್ತೆ. KEಯಿಂದ ಸಹಾಯಕ ಪ್ರಾಧ್ಯಾಪಕರ ಅಂದರೆ KCETನ ಅರ್ಹತಾ ಸರ್ಟಿಫಿಕೇಟನ್ನು ನೀಡಲಾಗುತ್ತೆ ಮತ್ತು 6% ಅರ್ಹತೆಯನ್ನು ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಸೆಲೆಕ್ಷನ್ ಮಾಡ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಹಿಂದಿನ ವರ್ಷ ಎಕ್ಸಾಮ್ ಮಾಡಿದಾಗ 2021ರಲ್ಲಿ ಎಕ್ಸಾಮ್ ಮಾಡಿದಾಗ ಮೈಸೂರು ಯೂನಿವರ್ಸಿಟಿಯವರು ಟೋಟಲ್ 7% ಎಕ್ಸಾಮ್ ಬರೆದವರಲ್ಲಿ 7% ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದರು. ಈ ವರ್ಷ ಎಷ್ಟು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬಹುದು ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಗೆಯೇ ಇದುವರೆಗೆ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. KCET ಎಕ್ಸಾಮನ್ನು 2024ರ ಜನವರಿ 13ರಂದು ನಡೆಸಿದರು. ಅದೇ ತಿಂಗಳ 29ರಂದು ತಾತ್ಕಾಲಿಕ ಕೀ ಆನ್ಸರನ್ನು ಬಿಟ್ಟರು. ಹಾಗೆಯೇ ಏಪ್ರಿಲ್ 4ಕ್ಕೆ ಫೈನಲ್ ಕೀ ಆನ್ಸರನ್ನು ಬಿಟ್ಟು ಸ್ವಲ್ಪ ದಿವಸ ಬಿಟ್ಟು ನಮಗೆ ಸ್ಕೋರ್ ಕಾರ್ಡನ್ನು ಸಹ ಬಿಟ್ಟಿದ್ದಾರೆ. ಆದರೆ ಇನ್ನೂ ರಿಸಲ್ಟನ್ನು ಬಿಟ್ಟಿಲ್ಲ. ಸೊ ಈ ವಿಡಿಯೋದಲ್ಲಿ ನಿಮಗೆ ಯಾವ ರೀತಿ 6%ಗೆ ಸೆಲೆಕ್ಟ್ ಮಾಡ್ತಾರೆ ಮತ್ತು ಎಷ್ಟು ಜನ ಈ ವರ್ಷ ಸೆಲೆಕ್ಟ್ ಆಗ್ಬೋದು ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೇನೆ. ನಮಗೆಲ್ಲ ತಿಳಿದಿರುವ ಹಾಗೆ KCETನಲ್ಲಿ ನಾವು ಅರ್ಹತೆಯನ್ನು ಪಡಿಬೇಕಂದ್ರೆ ಫಸ್ಟ್ ಹಂತದಲ್ಲಿ ಮಿನಿಮಮ್ ಕ್ವಾಲಿಫೈಯಿಂಗ್ ಮಾರ್ಕ್ಸನ್ನು ಪಡೀಲೇಬೇಕಾಗ್ತದೆ. ಸೊ ಜನರಲ್ ಅವರಿಗೆ 40% ಮಾರ್ಕ್ಸನ್ನು ಪಡಿಬೇಕು. ಹಾಗೆಯೇ ಅದರ್ ಕ್ಯಾಟಗರೀಸ್ ಅಂದರೆ SC ST ಕ್ಯಾಟಗರಿ 1 2 A 2B 3A 3B PWD ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳು 35%, ಪೇಪರ್ 1 ಮತ್ತು ಪೇಪರ್ 2 ಸಬ್ಜೆಕ್ಟ್ ಪೇಪರ್ ಮತ್ತು ಜನರಲ್ ಪೇಪರ್ ಸೇರಿ ಎರಡೂ ಪೇಪರಲ್ಲಿ 40% ಜನರಲ್ ಮೆರಿಟ್ ಅವರು, ಅದರ್ ಕ್ಯಾಟಗರಿಯವರು 35% ಮಾರ್ಕನ್ನು ತೆಗೆದಿರಬೇಕು. ಈ ಅಭ್ಯರ್ಥಿಗಳನ್ನು ನೆಕ್ಸ್ಟ್ ಪ್ರೋಸೆಸ್ ಏನಿದೆ 6% ಸೆಲೆಕ್ಷನ್ ಪ್ರೋಸೆಸ್ ಇದೆ, ಅದಕ್ಕೆ ಸೆಲೆಕ್ಟ್ ಮಾಡ್ತಾರೆ. ಹಾಗೆಯೇ 6% ಸೆಲೆಕ್ಷನ್ ಹೇಗೆ ಮಾಡ್ತಾರಂದರೆ ಅವರೆಲ್ಲ KCETಲ್ಲಿ 45% ಮತ್ತು 35% ಎಬೋವ್ ಮಾರ್ಕ್ಸನ್ನು ಪಡೆದಿರ್ತಾರೆ. ಅವರನ್ನು KCETನವರು ಅಂದರೆ KEಯಿಂದ UGC ಕೊಟ್ಟಂತಹ ಫಾರ್ಮುಲಾದ ಮೂಲಕ ಕ್ಯಾಟಗರಿ ವೈಸ್ ಮತ್ತು ರಿಸರ್ವೇಷನ್ ಬೇಸ್ನ ಮೇಲೆ 6% ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾರೆ. ಸೊ ಇದಕ್ಕೆ ಫಾರ್ಮುಲಾ ನಾನು ಆಲ್ರೆಡಿ ಈ ವಿಡಿಯೋವನ್ನು ಮಾಡಿದ್ದೆ, ಈ ಫಾರ್ಮುಲಾದ ಬಗ್ಗೆ ವಿಡಿಯೋವನ್ನು ಮಾಡಿದ್ದೇನೆ. ಸೊ ಇದರ ಬೇಸ್ ಮೇಲೆ ಅಭ್ಯರ್ಥಿಗಳನ್ನು 6% ಅಭ್ಯರ್ಥಿಗಳನ್ನು ಸೆಲೆಕ್ಟ್ ಮಾಡ್ತಾರೆ. 2021ರಲ್ಲಿ ಮೈಸೂರು ಯೂನಿವರ್ಸಿಟಿ ಎಕ್ಸಾಮ್ ಮಾಡಿದ್ದಾಗ 69,857 ಜನ ಎಕ್ಸಾಮನ್ನು ಬರೆದಿದ್ರು. ಅಂದರೆ ಪೇಪರ್ 1 ಪೇಪರ್ 2 ಎಕ್ಸಾಮ್ ಬರೆದಿದ್ರು. ಅದರಲ್ಲಿ 4,799 ಜನ ಸೆಲೆಕ್ಟ್ ಆಗಿದ್ದರು, ಅಂದರೆ ಅರ್ಹತೆಯನ್ನು ಪಡೆದಿದ್ರು, KCET ಅರ್ಹತೆಯನ್ನು ಪಡೆದಿದ್ರು. ಸೊ ಇಲ್ಲಿ ನಾವು ಹೇಳೋದಾದರೆ 6.84% ಅಪ್ ಟು 7% ಪೀಪಲನ್ನು ಅಲ್ಲಿ ಸೆಲೆಕ್ಟ್ ಮಾಡಿದರು. ಸೊ ಈ ಸರ್ತಿ KE ಅವರು ಎಕ್ಸಾಮ್ ಮಾಡಿದ್ದಾರೆ. ಎಷ್ಟು ಜನರನ್ನು ಸೆಲೆಕ್ಟ್ ಮಾಡ್ಬೋದು ಅಂತ ನೋಡೋದಾದರೆ ಟೋಟಲ್ 95,073 ಜನ ಈ ಸರ್ತಿ ಎಕ್ಸಾಮಿಗೆ ಅಟೆಂಡ್ ಆಗಿದ್ದಾರೆ. 1,17,000 ಜನ ಎನ್ರೋಲ್ ಮಾಡಿಕೊಂಡಿದ್ರು. ಅದರಲ್ಲಿ 16,000 ಜನ ಕಾಮರ್ಸ್ ಪೇಪರ್ ಬರೆದಿದ್ರು, 11,000 ಜನ ಕನ್ನಡ ಪೇಪರ್ ಬರೆದಿದ್ರು. ಟೋಟಲ್ ಆಗಿ 95,073 ಜನ ಟೋಟಲ್ ಎಕ್ಸಾಮ್ಗೆ ಅಟೆಂಡ್ ಆಗಿದ್ದಾರೆ. ಸೊ ಇದರಲ್ಲಿ ನಾವು 6% ಕ್ರೈಟೀರಿಯಾವನ್ನೇ ತೆಗೆದರೆ 5,704 ಜನ ಸೆಲೆಕ್ಟ್ ಆಗುವಂತಹ ಚಾನ್ಸಸ್ ಇರುತ್ತೆ. ಹಿಂದಿನ ವರ್ಷದ ನೋಡಿದರೆ 6% ಅಲ್ಲ 6.8% ತೊಗೊಂಡಿದ್ದಾರೆ. ಸೊ ಈ ಸರ್ತಿ KE ಅವರು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಅಂದರೆ 6% ತೊಗೊಳ್ತಾರಾ, 6%ಗಿಂತ ಜಾಸ್ತಿ ತೊಗೊಳ್ತಾರಾ ಅಥವಾ ಕಡಿಮೆ ತೊಗೊಳ್ತಾರಾ ಅನ್ನೋದು ಖಚಿತ ಮಾಹಿತಿ ಇಲ್ಲ. 6% ಬೇಸ್ ಮೇಲೆ ತೊಗೊಳ್ತಾರೆ ಅನ್ನೋದು ಮಾಹಿತಿ ಇದೆ. ಸೊ ಇನ್ ಕೇಸ್ 6% ತೊಗೊಂಡ್ರೆ 5,704 ಜನ 704 ಜನ ಕ್ವಾಲಿಫೈ ಆಗುವಂಥ ಚಾನ್ಸಸ್ ಇದೆ. ಸೊ ಇದು ಇವತ್ತಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಇದುವರೆಗೆ ಯಾರು ನಮ್ಮ ಚಾನಲಲ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ.